ನಮಸ್ಕಾರ ಫ್ರೆಂಡ್ಸ್, ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ನೀಸ್ ಅಕಾಡೆಮಿ. ಕೆಮಿಸ್ಟ್ರಿನ ಕನ್ನಡದಲ್ಲಿ ಸರಳ ಮಾಡಿಕೊಡುವಂಥ ಒಂದು ಚಾನಲ್. ನಾನು ನಿಮ್ಮ ಪ್ರೀತಿಯ ಪವನ್. ಸೊ ಈ ಚಾನಲ್ನಲ್ಲಿ ನಾವು ಕೆಮಿಸ್ಟ್ರಿ ವಿಡಿಯೋಸ್ನ ಬಿಡ್ತಿರ್ತೀವಿ. ಕೆಮಿಸ್ಟ್ರಿನ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಬಿಡ್ತಿರ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಹೈಬ್ರಿಡೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಹೈಬ್ರಿಡೈಸೇಷನ್ ಅಂದರೆ ಡೆಫಿನೇಷನ್ ನಿಮ್ಮ NCERT ಬುಕ್ಕಲ್ಲೂ ನಿಮಗೆ ಸಿಗುತ್ತೆ, ಯೂಟ್ಯೂಬ್ ವಿಕಿಪೀಡಿಯಾದಲ್ಲಿ ಹುಡುಕಿದ್ರು ನಿಮಗೆ ಸಿಗುತ್ತೆ. ಸೊ ಹೈಬ್ರಿಡೈಸೇಷನ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಹೈಬ್ರಿಡೈಸೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಮಿಕ್ಸಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಅಲ್ವಾ. ಹೈಬ್ರಿಡೈಸೇಷನ್ ಅನ್ನೋ ಒಂದು ಪದ ಅಂದ್ರೆ ಅಟಾಮಿಕ್ ಆರ್ಬಿಟಲ್ ಮಿಕ್ಸ್ ಆಗೋದು. ಹೇಗೆ ಮಿಕ್ಸ್ ಆಗೋದು? ಡಿಫರೆಂಟ್ ಎನರ್ಜಿ ಉಳ್ಳಂತಹ ಅಟಾಮಿಕ್ ಆರ್ಬಿಟಲ್ ಮಿಕ್ಸ್ ಆಗಿ ಸೇಮ್ ಎನರ್ಜಿ ಉಳ್ಳಂತಹ ಅಟಾಮಿಕ್ ಆರ್ಬಿಟಲ್ಸ್ ಕೊಡೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಕಾರ್ಬನ್ ಅಲ್ಲಿ ವ್ಯಾಲೆನ್ಸ್ ಶೆಲ್ ಒಳಗೆ ಯಾರು ಇರ್ತಾರೆ ಅಂದ್ರೆ 2s 2p ಇರುತ್ತೆ ಅಲ್ವಾ. ಕಾರ್ಬನ್ ಅಲ್ಲಿ 2s 2p ಇರುತ್ತೆ. ಇಲ್ಲಿ ಎಕ್ಸಾಕ್ಟೆಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತಾ ಇದ್ದೀನಿ ಫ್ರೆಂಡ್ಸ್ ಡೈರೆಕ್ಟ್ ಆಗಿ. ಓಕೆ, ಇವು ಎರಡು ಆರ್ಬಿಟಲ್ಸ್ ನೋಡಿ, ಇವೆರಡು ಡಿಫರೆಂಟ್ ಎನರ್ಜಿ ಇದಾವೆ, ಅದರ ಕಂಬೈನ್ ಆಗಿ ಒಂದು ಸೇಮ್ ಎನರ್ಜಿ ಉಳ್ಳಂತ 4 ಆರ್ಬಿಟಲ್ಸ್ ಕೊಡ್ತಾರೆ. ಇದಕ್ಕೆ sp3 ಹೈಬ್ರಿಡೈಸೇಷನ್ ಅಂತ ಕರೀತಾರೆ. ಇದು ಯಾವಾಗ ಫಾರ್ಮ್ ಆಗುತ್ತೆ? ಮೀಥೇನ್ ಆದಾಗ ಫಾರ್ಮ್ ಆಗುತ್ತೆ ಅಲ್ವಾ. ಇದೆಲ್ಲರಿಗೂ ಗೊತ್ತಿದೆ ಹೈಬ್ರಿಡೈಸೇಷನ್. sp3 ಇದೆ, ಅದು ಹೀಗೆ ಫಾರ್ಮ್ ಆಗುತ್ತೆ. ಹೈಬ್ರಿಡೈಸೇಷನ್ ಅಂದ್ರೆ ಮಿಕ್ಸಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್, ಡಿಫರೆಂಟ್ ಎನರ್ಜೆಟಿಕ್ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ ಟು ಗಿವ್ ಅ ಸೇಮ್ ಎನರ್ಜಿ ಅಟಾಮಿಕ್ ಆರ್ಬಿಟಲ್ಸ್. ದೇ ಆರ್ ಕಾಲ್ಡ್ ಆಸ್ ಹೈಬ್ರಿಡ್ ಆರ್ಬಿಟಲ್ಸ್. ಆ ಹೈಬ್ರಿಡ್ ಆರ್ಬಿಟಲ್ ಈ ಪ್ರೊಸೆಸ್ ಏನ್ ಕರಿತೀವಿ ನಾವು? ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಓಕೆ, ಹೈಬ್ರಿಡ್ ಅಂದ್ರೆ ಮಿಕ್ಸಿಂಗ್. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಸೊ ಇವಾಗ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನ್ ತಿಳ್ಕೊತಾ ಇದೀವಿ ಅಂತಂದ್ರೆ ಅನಾಲಿಸಿಸ್ ಆಫ್ ಹೈಬ್ರಿಡೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮಗೆ ಜಾಸ್ತಿ ಸಿಗಲ್ಲ, ಸೊ ಅದಕ್ಕೆ ನಾವು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಅಮ್ಮನ ಭಾಷೆಯಲ್ಲಿ ನಾವು ಕಲಿತ್ರೆ ಇರೋ ಮಜಾನ ಬೇರೆ ಅಲ್ವಾ. ಮಾತೃಭಾಷೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅನಾಲಿಸಿಸ್ ಆಫ್ ಹೈಬ್ರಿಡೈಸೇಷನ್ ಒಳಗೆ ಮೊದಲು ಬರೋದು ಯಾರಪ್ಪ ಅಂದ್ರೆ ಆರ್ಬಿಟಲ್ ಅನಾಲಿಸಿಸ್. ನೆಕ್ಸ್ಟ್ ಬರೋದು ಯಾರಪ್ಪ ಅಂತಂದ್ರೆ ಸ್ಟಿರಿಕ್ ಅನಾಲಿಸಿಸ್. ಮೂರನೇದಾಗಿ ಬರೋದು ಎನರ್ಜೆಟಿಕ್ ಅನಾಲಿಸಿಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆರ್ಬಿಟಲ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಸ್ಟಿರಿಕ್ ಅನಾಲಿಸಿಸ್ ಹಾಗೂ ಎನರ್ಜೆಟಿಕ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಆರ್ಬಿಟಲ್ ಅನಾಲಿಸಿಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಲ್ವಾ. ಸೊ ಈ ಆರ್ಬಿಟಲ್ ಅನಾಲಿಸಿಸ್ಗೆ ಇನ್ನೊಂದು ಹೆಸರು ಇದೆ. ಏನ್ ಕರೀತಾರೆ ಅಂದ್ರೆ ಮ್ಯಾಥಮೆಟಿಕಲ್ ಅನಾಲಿಸಿಸ್ ಅಂತಾನೂ ಕರೀತಾರೆ. ಹೈಬ್ರಿಡೈಸೇಷನ್ ಮ್ಯಾಥಮೆಟಿಕಲ್ ಅನಾಲಿಸಿಸ್ ಆರ್ಬಿಟಲ್ ಅನಾಲಿಸಿಸ್ ಆಗಿರುತ್ತೆ. ಅಂದ್ರೆ ಈ ಅನಾಲಿಸಿಸ್ ಒಳಗೆ ಏನ್ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಪರ್ಸೆಂಟೇಜ್ S ಕ್ಯಾರೆಕ್ಟರ್ ಪ್ಲಸ್ ಪರ್ಸೆಂಟೇಜ್ P ಕ್ಯಾರೆಕ್ಟರ್ ವಿಲ್ ಬಿ ಈಕ್ವಲ್ ಟು 100. ಪರ್ಸೆಂಟೇಜ್ ತೆಗೆದುಬಿಟ್ರೆ S ಪ್ಲಸ್ P ವಿಲ್ ಬಿ ಈಕ್ವಲ್ ಟು 1. ಇದು ಬಹಳ ಇಂಪಾರ್ಟೆಂಟ್ ಇಕ್ವೇಶನ್. ಐ ವಿಲ್ ಕನ್ಸಿಡರ್ ದಿಸ್ ಇಕ್ವೇಶನ್ ಆಸ್ 1. ಈ ಸಮೀಕರಣವನ್ನು ನಾವು 1 ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಟರ್ಮ್ ಇದೆ, ಏನಪ್ಪಾ ಅಂದ್ರೆ ಐ ಅಂದ್ರೆ ಹೈಬ್ರಿಡೈಸೇಷನ್ ಇಂಡೆಕ್ಸ್. ಈ ಹೈಬ್ರಿಡೈಸೇಷನ್ ಇಂಡೆಕ್ಸ್ ನ ಹೆಂಗ್ ಡಿಫೈನ್ ಮಾಡ್ತಾರೆ ಅಂತಂದ್ರೆ cos θ will be equal to -1 divided by I, ಅಥವಾ I is equal to -secant θ. ಹೀಗೂ ಬರಿಬಹುದು, ಹೀಗೂ ಬರಿಬಹುದು, ಎರಡೂ ಕರೆಕ್ಟ್, ಎರಡೂ ಒಂದೇ. ಥೀಟಾ ಅಂದ್ರೆ ಏನಪ್ಪಾ ಅಂತಂದ್ರೆ ಬಾಂಡ್ ಆಂಗಲ್. ಸೊ ಐ ಅಂದ್ರೆ ಹೈಬ್ರಿಡೈಸೇಷನ್ ಇಂಡೆಕ್ಸ್, ಥೀಟಾ ಅಂದ್ರೆ ಬಾಂಡ್ ಆಂಗಲ್. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಹೇಗೆ ಗೊತ್ತಾಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡ್ರಿ, ಕೆಲವೊಂದಿಷ್ಟು ಫಾರ್ಮುಲಾಸ್ ಫ್ರೆಂಡ್ಸ್ ಇವನ್ನ ಸ್ಕ್ರೀನ್ಶಾಟ್ ಅಲ್ಲಿ ಕೊಡ್ಕೊಳ್ಳಿ. ಸೊ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಇವಾಗ ನೋಡ್ರಿ, ನಾನು ಆಗಲೇ ಬರೆದೆ PS plus P is equal to 1. So I have also written cos theta is equal to -1 divided by I. ಸೊ ಈ ಇಕ್ವೇಶನ್ ಪ್ರಕಾರ ನಾ ಇನ್ನೊಂದು ಏನು ಬರಿಬಹುದು, ಇನ್ನೊಂದು ಇಕ್ವೇಶನ್, ಇಂಪಾರ್ಟೆಂಟ್ ಇಕ್ವೇಶನ್ ಏನಪ್ಪಾ ಅಂದ್ರೆ I is equal to P by S. ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. ಇವೆರಡು ಇಕ್ವೇಶನ್ಸ್ ಬಹಳ ಇಂಪಾರ್ಟೆಂಟ್. ಸೊ ಈ ಇಕ್ವೇಶನ್ ಇಂದ ನಾ ಏನು ಬರಿಬಹುದಪ್ಪ ಅಂದ್ರೆ -S divided by P ಅಂತ ಬರಿಬಹುದಾ. cos θ is equal to
ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಏನು ಮಾಡ್ತೀನಿ, ಮೈನಸ್ ಎಸ್ ಡಿವೈಡೆಡ್ ಬೈ ಈ ಇಕ್ವೇಶನ್ ಯೂಸ್ ಮಾಡಿಕೊಂಡು 1 ಮೈನಸ್ ಎಸ್ ಅಂತ ಬರಿತೀನಿ. ಪಿ ಜಾಗದಲ್ಲಿ ನಾ 1 ಮೈನಸ್ ಎಸ್ ಅಂತ ಬರಿತೀನಿ. ಇದನ್ನು ಫರ್ದರ್ ನಾ ಹೆಂಗೆ ಬರಿತೀನಿ, ಎಸ್ ಡಿವೈಡೆಡ್ ಬೈ ಎಸ್ ಮೈನಸ್ 1 ದಟ್ ವಿಲ್ ಬಿ ಈಕ್ವಲ್ ಟು ಕಾಸ್ ಥೀಟಾ. ಅಂದರೆ ನಾನು ಮಾಡಿದೆ, ಎಕ್ಸ್ಚೇಂಜ್ ಮಾಡಿದೆ, ಸೊ ದಟ್ ಈ ಮೈನಸ್ ಇದ್ದು ಪ್ಲಸ್ ಆಯಿತು ನನಗೆ ಅಲ್ವಾ. ಸೊ ಇವಾಗ ನಾನು ಈ ಫರ್ದರ್ ಇಕ್ವೇಶನ್ ಹೆಂಗೆ ಕನ್ವರ್ಟ್ ಮಾಡ್ತೀನಿ ಅಂದರೆ ಎಸ್ ಟೈಮ್ಸ್ ಆಫ್ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಸ್. ಅಂದರೆ ಈ ಎಸ್ ಮೈನಸ್ 1 ಅನ್ನು ನಾನು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ. ಎಸ್ ಟೈಮ್ಸ್ ಆಫ್ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ವಿಲ್ ಬಿ ಈಕ್ವಲ್ ಟು ಎಸ್. ಅರ್ಥ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ ನಾ ಇಲ್ಲೇ ಮಾಡ್ತಿದ್ದೀನಿ, ಇದನ್ನು ರಬ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾ ಏನು ಮಾಡ್ತೀನಿ ಅಂದರೆ ಈ ಮೈನಸ್ ಕಾಸ್ ಥೀಟಾನ ಆ ಕಡೆ ಕಳಿಸ್ತೀನಿ, ಪ್ಲಸ್ ಎಸ್ ನ ಈ ಕಡೆ ತೊಗೊಂಡ್ಬರ್ತೀನಿ. ದೇರ್ಫೋರ್ ನನಗೆ ಏನು ಬರುತ್ತೆ, ಎಸ್ ಟೈಮ್ಸ್ ಆಫ್ ಕಾಸ್ ಥೀಟಾ, ಈ ಮೈನಸ್ ಕಾಸ್ ಥೀಟಾ ಆ ಕಡೆ ಹೋಗ್ಬಿಟ್ರೆ ಅದು ಪ್ಲಸ್ ಆಗುತ್ತೆ, ಪ್ಲಸ್ ಎಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಮೈನಸ್ ಎಸ್ ವಿಲ್ ಬಿ ಈಕ್ವಲ್ ಟು ಕಾಸ್ ಥೀಟಾ. ಎಸ್ ಟೈಮ್ಸ್ ಆಫ್ ಕಾಸ್ ಥೀಟಾ ಮೈನಸ್ 1 ವಿಲ್ ಬಿ ಈಕ್ವಲ್ ಟು ಕಾಸ್ ಥೀಟಾ. ಎಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಮೈನಸ್ 1. ಇದಕ್ಕೆ ಮಲ್ಟಿಪ್ಲೈ ಬೈ ನೀವು 100 ಮಾಡಿಬಿಟ್ರೆ ನಿಮಗೇನು ಬರುತ್ತೆ, ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಬರುತ್ತೆ. ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ 1 ಮಲ್ಟಿಪ್ಲೈ ಬೈ 100. ಸೊ ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ವಿಲ್ ಬಿ ಈಕ್ವಲ್ ಟು ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ 1 ಇಂಟು 100 ಮಾಡಿಬಿಟ್ರೆ ನೀವು ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಬರುತ್ತೆ. ಅದು ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಪ್ಲಸ್ ಪರ್ಸೆಂಟೇಜ್ ಪಿ ಕ್ಯಾರೆಕ್ಟರ್ ಇಸ್ ಈಕ್ವಲ್ ಟು 100 ಆ ಇಕ್ವೇಶನ್ ಇತ್ತಲ್ಲ, ಅಲ್ಲಿ ನೀವು ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನೀವು ಪರ್ಸೆಂಟೇಜ್ ಪಿ ಕ್ಯಾರೆಕ್ಟರ್ ಬರುತ್ತೆ. ಇದು ಆರ್ಬಿಟಲ್ ಅನಾಲಿಸಿಸ್ ನ ಒಂದು ಆಫ್ ದ ಪಾರ್ಟ್. ಅರ್ಥ ಆಯ್ತು ಅನ್ಕೋತೀನಿ ನಾನು ಇದನ್ನ. ಈಗ ನೆಕ್ಸ್ಟ್ ಇನ್ನೂ ಸ್ವಲ್ಪ ಹೈಯರ್ ಪಾರ್ಟ್ಸ್ ಹೋಗೋಣ ಆರ್ಬಿಟಲ್ ಅನಾಲಿಸಿಸ್ ಒಳಗೆ. ಆರ್ಬಿಟಲ್ ಅನಾಲಿಸಿಸ್ ಅಲ್ಲಿ ನೆಕ್ಸ್ಟ್ ಬರೋ ಪಾರ್ಟ್ ಏನಪ್ಪಾ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಫ್ರೆಂಡ್ಸ್. ಅದು ಏನ್ ಬರುತ್ತೆ ಅಂತಂದ್ರೆ ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಇನ್ ಲೋನ್ ಪೇರ್ ಆಫ್ ಕಂಪೌಂಡ್. ಅಂದ್ರೆ ಇವಾಗ ಒಂದು ಕಂಪೌಂಡ್ ಕನ್ಸಿಡರ್ ಮಾಡ್ತೀನಿ ನಾನು. ವಾಟರ್ ಅಲ್ಲಿ 2 ಲೋನ್ ಪೇರ್ ಇರ್ತವೆ. ಈ ಬಾಂಡ್ ಅಲ್ಲೂ ಎಸ್ ಕ್ಯಾರೆಕ್ಟರ್ ಇರುತ್ತೆ, ಈ ಬಾಂಡ್ ಅಲ್ಲಿ ಪಿ ಕ್ಯಾರೆಕ್ಟರ್ ಇರುತ್ತೆ, ಈ ಲೋನ್ ಪೇರ್ ಅಲ್ಲೂ ಎಸ್ ಕ್ಯಾರೆಕ್ಟರ್ ಇರುತ್ತೆ, ಲೋನ್ ಪೇರ್ ಅಲ್ಲೂ ಪಿ ಕ್ಯಾರೆಕ್ಟರ್ ಇರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಇನ್ ಲೋನ್ ಪೇರ್, ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಇನ್ ಲೋನ್ ಪೇರ್, ಇದಕ್ಕೆ ಫಾರ್ಮುಲಾ ಏನು ನೋಡಿ, 100 ಮೈನಸ್ summation of percentage S character in a bond divided by number of lone pair. So 100 minus ಬಾಂಡ್ ಒಳಗಿನ ಒಟ್ಟಾರೆ ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಸಮೇಷನ್ ಅಂದ್ರೆ ಒಟ್ಟಾರೆ ಡಿವೈಡೆಡ್ ಬೈ ನಂಬರ್ ಆಫ್ ಲೋನ್ ಪೇರ್ಸ್. ಎಷ್ಟು ಲೋನ್ ಪೇರ್ಸ್ ಇದಾವೆ ಇಲ್ಲಿ? 2 ಇದಾವೆ ಫ್ರೆಂಡ್ಸ್. 4 ಅಂತ ಬರಿಬೇಡ್ರಿ, ಅವು 4 ಎಲೆಕ್ಟ್ರಾನ್ಸ್ ಅವು. ಲೋನ್ ಪೇರ್ ಅಂದ್ರೆ 2 ಎಲೆಕ್ಟ್ರಾನ್ ಇದ್ರೆ 1 ಪೇರ್ ಲೋನ್ ಪೇರ್. ಸೊ ಇಲ್ಲಿ 2 ಲೋನ್ ಪೇರ್ ಇದಾವೆ, ಅದರ ಅರ್ಥ 4 ಎಲೆಕ್ಟ್ರಾನ್ಸ್ ಇದಾವೆ. ಸೊ ಇವಾಗ ಈ ಲೋನ್ ಪೇರ್ ಒಳಗಿನ ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ನಾವು ಫೈಂಡ್ ಮಾಡೋಣ ವಾಟರ್ ಒಳಗೆ. ಇದಕ್ಕೆ ನೀವು ಫೈಂಡ್ ಮಾಡಬೇಕು ಅಂದ್ರೆ ನಿಮಗೆ ಫಸ್ಟ್ ಏನ್ ಬೇಕು? ಬಾಂಡ್ ಆಂಗಲ್ ಬೇಕು. ಈ ಬಾಂಡ್ ಆಂಗಲ್ 104.5 ಡಿಗ್ರಿ ಇರುತ್ತೆ. ಈ ಬಾಂಡ್ ಒಳಗೆ ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ 20 ಇರುತ್ತೆ. ನೀವು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಆಗಲೇ ನಾ ಫಾರ್ಮುಲಾ ಕೊಟ್ಟನೆಲ್ಲ, ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ 1 ಇಂಟು 100. ಆ ಫಾರ್ಮುಲಾ ಏನು ಬರ್ದಿದ್ನಲ್ಲ ಇಲ್ಲಿ, ಅದನ್ನ ನೀವು ಬರ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನನ್ನ ವಿಡಿಯೋ ನೋಡ್ಬೇಕಾದ್ರೆ ದಯಮಾಡಿ ಬುಕ್ಕು ಪೆನ್ನು ಇಟ್ಕೊಂಡು ಕೂತ್ಕೊಳ್ಳಿ, ಸೊ ದಟ್ ನಾ ಬರೆಯೋದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ರೆ ಎಕ್ಸಾಮ್ ಟೈಮ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಆ ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ನೀವು ಫೈಂಡ್ ಮಾಡ್ಕೊಂಡ್ಬಿಟ್ರೆ ಈ ಬಾಂಡ್ ಆಂಗಲ್ ಹಾಕಿ ನಿಮಗೆ ಇಲ್ಲಿ ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ 20% ಬರುತ್ತೆ. ಈ 20% ಅನ್ನೋದು ಒಂದು ಬಾಂಡ್ ಒಳಗಿನ ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್. ಆದ್ರೆ ನಮಗೆ 2 ಬಾಂಡ್ ಇರೋದ್ರಿಂದ ಸಮೇಷನ್ ಆಫ್ ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ನಮ್ಗೆ ಎಷ್ಟು ಬಂತು? 40 ಬಂತು. ಹಾಗಿದ್ಮೇಲೆ ನಮ್ಮ ಫಾರ್ಮುಲಾದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ 100 ಮೈನಸ್ summation of percentage S character will be equal to 40 divided by number of lone pairs is 2, therefore 60 divided by 2 that will be equal to 30%. ಅಂದ್ರೆ ಬಾಂಡ್ ಒಳಗೆ ಎಸ್ ಕ್ಯಾರೆಕ್ಟರ್ 20% ಇದ್ರೆ ಲೋನ್ ಪೇರ್ ಒಳಗೆ ಎಸ್ ಕ್ಯಾರೆಕ್ಟರ್ 30% ಇದೆ. ಬಾಂಡ್ ಒಳಗೆ ಎಸ್ ಕ್ಯಾರೆಕ್ಟರ್ 20% ಇದೆ, ಲೋನ್ ಒಳಗೆ ಎಸ್ ಕ್ಯಾರೆಕ್ಟರ್ ಲೋನ್ ಪೇರ್ ಒಳಗೆ ಎಸ್ ಕ್ಯಾರೆಕ್ಟರ್ 30% ಇದೆ. therefore ಲೋನ್ ಪೇರ್ಸ್ ಆರ್ ಸ್ಟ್ರಾಂಗ್ಲಿ ಹೆಲ್ಡ್ ದೆನ್ ದ ಬಾಂಡ್. ಇದು ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಇನ್ ಲೋನ್ ಪೇರ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಆರ್ಬಿಟಲ್ ಅನಾಲಿಸಿಸ್ ಅಲ್ಲಿ ಇಂಪಾರ್ಟೆಂಟು ಅಂತಂದ್ರೆ, ಇವಾಗ ಒಂದು ಸೆಂಟ್ರಲ್ ಆಟಮ್ ಕನ್ಸಿಡರ್ ಮಾಡ್ತೀನಿ ನಾನು ಎ ಅಂತ.
ಅದಕ್ಕೆ ಎರಡು ಆಟಮ್ ಅಟ್ಯಾಚ್ ಮಾಡ್ತೀನಿ, ಬಿ ಹಾಗೂ ಡಿ. ಸೊ ದಿಸ್ ಈಸ್ ಲೈಕ್ AB2 ಮಾಲಿಕ್ಯೂಲ್. ಇನ್ನೊಂದು ಮಾಲಿಕ್ಯೂಲ್ ತಗೋತೀನಿ, ಎ, ಬಿ ಹಾಗೂ ಸಿ. ದಿಸ್ ಈಸ್ ಲೈಕ್ ABC ಮಾಲಿಕ್ಯೂಲ್. ಓಕೆ, ಇವಾಗ ನೀವು ಇದ್ರ ಬಾಂಡ್ ಆಂಗಲ್ ಸಬ್ಸ್ಟಿಟ್ಯೂಟ್ ಮಾಡಿ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಫೈಂಡ್ ಮಾಡ್ತೀರಾ. ಆದರೆ ಈ ಕಂಪೌಂಡ್ ಅಲ್ಲಿ ಸೇಮ್ ಆಟಮ್ ಇದೆ, ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಏನ್ ಮಾಡ್ತೀರಾ, ಇದರಲ್ಲಿ ಎಷ್ಟಿದೆ ಇದರಲ್ಲಿ ಎಷ್ಟಿದೆ ಅಂತ ಹೆಂಗೆ ಫೈಂಡ್ ಮಾಡ್ತೀರಾ? ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇದು ಅಂದ್ರೆ ಸೈಡ್ ಅಟ್ಯಾಚ್ಡ್ ಆಟಮ್ ಸೇಮ್ ಇದ್ರೆ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಇಲ್ಲೂ ಎಕ್ಸ್ ಆಗೇ ಇರುತ್ತೆ, ಇಲ್ಲೂ ಎಕ್ಸ್ ಆಗೇ ಇರುತ್ತೆ. ಅಂದ್ರೆ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಇಲ್ಲೂ ಸೇಮ್ ಆಗೇ ಇರುತ್ತೆ, ಯಾವುದೇ ರೀತಿ ಚೇಂಜಸ್ ಇರಲ್ಲ. ನೀವು ಎಷ್ಟು ಫೈಂಡ್ ಮಾಡ್ತಿರಲ್ಲ ಪರ್ಸೆಂಟೇಜಸ್, ಈಗ ಒಂದು 30% ಬಂತಪ್ಪ ಪರ್ಸೆಂಟೇಜಸ್ ಕ್ಯಾರೆಕ್ಟರ್, ನಿಮಗೆ ಇಲ್ಲಿ ಒಂದು 30% ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಬಂತು ಅಂತ ಅನ್ಕೊಳ್ಳಿ. ಇಲ್ಲೂ 30% ಇರುತ್ತೆ, ಇಲ್ಲೂ 30% ಇರುತ್ತೆ, ಯಾವುದೇ ರೀತಿ ವೇರಿಯೇಷನ್ಸ್ ಇರಲ್ಲ. ಇಲ್ಲೊಂದು ಸ್ವಲ್ಪ ಜಾಸ್ತಿ ಕೊಟ್ಟು ಅಲ್ಲೊಂದು ಸ್ವಲ್ಪ ಕಡಿಮೆ ಹಾಗೇನಿರಲ್ಲ. ಎಲ್ಲಾ ಕಡೆ ಒಂದು 30% ನೀವು ಬಂದ್ರೆ 30% ಎಲ್ಲ ಕಡೆ ಇರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅಟ್ಯಾಚ್ಡ್ ಆಟಮ್ ಸೇಮ್ ಇದ್ರೆ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಸೇಮ್ ಇರುತ್ತೆ. ಅದೇ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಅಟ್ಯಾಚ್ಡ್ ಆಟಮ್ ಡಿಫರೆಂಟ್ ಇದ್ದಾಗ ಏನಾಗುತ್ತೆ, ಇಲ್ಲಿ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಚೇಂಜ್ ಆಗಬೇಕು, ಯಾಕೆಂದ್ರೆ ಅಟ್ಯಾಚ್ಡ್ ಆಟಮ್ ಬೇರೆ ಇದೆ. ಇಲ್ಲೂ ಪರ್ಸೆಂಟೇಜ್ ಕ್ಯಾರೆಕ್ಟರ್ ಚೇಂಜ್ ಆಗಬೇಕು, ಯಾಕಂದ್ರೆ ಅಟ್ಯಾಚ್ಡ್ ಆಟಮ್ ಚೇಂಜ್ ಇದೆ ಅಲ್ವಾ. ನೋಡ್ರಿ, ಇಲ್ಲಿ ಈ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ, ಇಲ್ಲಿನ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ನಾವು ವಾಯ್ ಅಂತ ಕನ್ಸಿಡರ್ ಮಾಡ್ತೀನಿ. ದೇರ್ ಫೋರ್ ನಿಮಗೊಂದು ಏನು ಆನ್ಸರ್ ಬರುತ್ತಲ್ಲ, ಇಲ್ಲಿ ಬಾಂಡ್ ಆಂಗಲ್ ನ ಇಟ್ಕೊಂಡು ನೀವು ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಫೈಂಡ್ ಮಾಡಿದಾಗ ಒಂದು ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ನಿಮಗೆ ಬರುತ್ತೆ. ಎಷ್ಟೋ ಒಂದು 30 ಬಂತು ಅಂತ ಅನ್ಕೊಂಡು, 30% ಬಂತಪ್ಪ, ನಿಮಗೆ ಇಲ್ಲಿ ಬಾಂಡ್ ಆಂಗಲ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಫೈಂಡ್ ಮಾಡಿದ್ರಿ, ಅವಾಗ ನಿಮ್ಗೆ 30% ಬಂತು ಅಂದ್ರೆ ಆ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಏನಾಗಿರುತ್ತೆ ಅಂತಂದ್ರೆ x+y/2 ವಿಲ್ ಬಿ ಈಕ್ವಲ್ ಟು 30% ಆಗಿರುತ್ತೆ. ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ಮತ್ತೊಮ್ಮೆ ಹೇಳ್ತೀನಿ ಕೇಳ್ರಿ. ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ವೆನ್ ಸೆಂಟ್ರಲ್ ಆಟಮ್ ಅಟ್ಯಾಚ್ ಟು ಡಿಫರೆಂಟ್ ಆಟಮ್, ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ನೀವು ಫೈಂಡ್ ಮಾಡ್ತಾ ಇದ್ದೀರಾ, ಅಟ್ಯಾಚ್ಡ್ ಆಟಮ್ ಬೇರೆ ಬೇರೆ ಇದಾವೆ. ಈ ಕಡೆ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ, ಈ ಕಡೆ ನಾನು ವಾಯ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಈ ಬಾಂಡ್ ಆಂಗಲ್ ನ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಫೈಂಡ್ ಮಾಡ್ತೀರಾ. ಒಂದು ಅಂದಾಜು 30 ಬಂತು ಅಂತ ನಾವು ಅನ್ಕೋಣ. ಆ 30 ಏನಾಗಿರುತ್ತೆ ಅಂದ್ರೆ ಇವರಿಬ್ಬರ ಮಧ್ಯೆ ಮೀನ್ ಆಗಿರುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಇವರಿಬ್ಬರ ಮಧ್ಯೆ ಇರುವಂತ ಒಂದು ಮೀನ್ ನೀವು ಫೈಂಡ್ ಮಾಡಬೇಕು. ಅದಾದ್ಮೇಲೆ ನಿಮಗೆ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಫೈಂಡ್ ಮಾಡಿ ಬರುತ್ತೆ. ಸೊ x+y/2 ಏನ್ ಆನ್ಸರ್ ಬರುತ್ತಲ್ಲ, ಅದು ಆ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಆಗಿರುತ್ತೆ. ಅಂದ್ರೆ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಈಕ್ವಲಿ ಹಂಚಕ್ ಬರಲ್ಲ, ಮೀನ್ ಆಗಿರುತ್ತೆ ಅವರಿಬ್ಬರ ಮಧ್ಯೆ. ಇದು ಆರ್ಬಿಟಲ್ ಅನಾಲಿಸಿಸ್ ತಾಕತ್. ಈ ಆರ್ಬಿಟಲ್ ಅನಾಲಿಸಿಸ್ ಇಂದ ಮಾತ್ರ ನಾವು ಇದನ್ನ ಫೈಂಡ್ ಮಾಡಿ ಬರುತ್ತೆ. ಸ್ಟಿರಿಕ್ ಹಾಗೂ ಎನರ್ಜೆಟಿಕ್ ಅನಾಲಿಸಿಸ್ ಇಂದ ನಾವು ಇದನ್ನ ಫೈಂಡ್ ಮಾಡಿ ಬರೋದಿಲ್ಲ. ಲೋನ್ ಪೇರ್ ಒಳಗಿನ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಫೈಂಡ್ ಮಾಡಿಗೂ ಬರೋದಿಲ್ಲ, ಹಾಗೂ ಬಾಂಡ್ ಒಳಗಿನ ಎಕ್ಸಾಕ್ಟ್ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಫೈಂಡ್ ಮಾಡಿಗೂ ಬರೋದಿಲ್ಲ. ಬಟ್ ಇಟ್ ಕ್ಯಾನ್ ಓನ್ಲಿ ಬಿ ಅಚೀವ್ಡ್ ಬೈ ಆರ್ಬಿಟಲ್ ಅನಾಲಿಸಿಸ್. ದಿಸ್ ಈಸ್ ಹೌ ಆರ್ಬಿಟಲ್ ಅನಾಲಿಸಿಸ್ ಈಸ್ ಯೂಸ್ಫುಲ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇದನ್ನ ಫಸ್ಟ್ಗೆ ಹೇಳಬೇಕಾಗಿತ್ತು ಬಟ್ ಲಾಸ್ಟಿಗೆ ಹೇಳ್ತಾ ಇದ್ದೀನಿ. ಹೈಬ್ರಿಡೈಸೇಷನ್ ಯಾಕೆ ಮಾಲಿಕ್ಯೂಲ್ ಒಳಗೆ ಹೋಗ್ಬೇಕು, ಹೈಬ್ರಿಡೈಸೇಷನ್ ಯಾಕೆ ಆಗಬೇಕು ಅವು ಅಂತ ಕೇಳಿದ್ರೆ 2 ರೀಸನ್ ಇದಾವೆ. ಒಂದು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿಯನ್ನು ಪಡೆದುಕೊಳ್ಳಲು ಅವೇನಾಗ್ತವೆ, ಹೈಬ್ರಿಡೈಸೇಷನ್ ಆಗ್ತವೆ. ಇನ್ನೊಂದು, ಸ್ಟಿರಿಕ್ ಸ್ಟೆಬಿಲಿಟಿಯನ್ನು ಪಡ್ಕೊಳ್ಳಿಕ್ಕೆ ಅವು ಹೈಬ್ರಿಡೈಸೇಷನ್ ಒಳಗಾಗ್ತವೆ. ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿಯನ್ನು ಪಡೆದುಕೊಳ್ಳಲು ಕಂಪೌಂಡ್ಸ್ ಹೈಬ್ರಿಡೈಸ್ ಆಗ್ತವೆ, ಸ್ಟಿರಿಕ್ ಸ್ಟೆಬಿಲಿಟಿಯನ್ನು ಪಡೆದುಕೊಳ್ಳಲು ಕಂಪೌಂಡ್ಸ್ ಹೈಬ್ರಿಡೈಸ್ ಆಗ್ತವೆ. ಇದರಲ್ಲಿ ಮೇಜರ್ ರೀಸನ್ ಏನಪ್ಪಾ ಅಂತ ಕೇಳಿದ್ರೆ ಇದು ಮೇಜರ್. ಇದನ್ನು ಯಾವತ್ತೂ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್, ಇದನ್ನ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಇದು ಮೈನರ್. ನೆಟ್ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, CSIR ನೆಟ್ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಹೈಬ್ರಿಡೈಸೇಷನ್ ಈಸ್ ಡ್ಯೂ ಟು ವಿಚ್ ಆಫ್ ದ ಫಾಲೋಯಿಂಗ್ ರೀಸನ್? ಸ್ಟಿರಿಕ್ ಸ್ಟೆಬಿಲಿಟಿ ವಿಲ್ ಬಿ ದ ಮೇಜರ್ ರೀಸನ್. ನೆನಪಿಟ್ಕೊಳ್ಳಿ, ಮಾಲಿಕ್ಯೂಲ್ಸ್ ಸ್ಟಿರಿಕಲಿ ಸ್ಟೇಬಲ್ ಆಗಿರ್ಲಿಕ್ಕೆ ಹೈಬ್ರಿಡೈಸ್ ಆಗ್ತವೆ. ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಮೈನರ್ ಫ್ಯಾಕ್ಟರ್, ಬಟ್ ಸ್ಟಿರಿಕ್ ಸ್ಟೆಬಿಲಿಟಿ ಅನ್ನೋದು ಮೇಜರ್ ಫ್ಯಾಕ್ಟರ್. ಅರ್ಥ ಆಯ್ತು ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾವು ಹೈಬ್ರಿಡೈಸೇಷನ್ ಅಂದ್ರೆ ಏನು, ಆರ್ಬಿಟಲ್ ಅನಾಲಿಸಿಸ್ ಅಂದ್ರೆ ಏನು, ಅನಾಲಿಸಿಸ್ ಹೇಗೆ ಮಾಡ್ತಾರೆ, 3 ರೀತಿ ಮಾಡ್ತಾರೆ: ಆರ್ಬಿಟಲ್, ಸ್ಟಿರಿಕ್ ಅಂಡ್ ಎನರ್ಜೆಟಿಕ್ ಅನಾಲಿಸಿಸ್. ಈ ವಿಡಿಯೋದಲ್ಲಿ ನಾವು ಆರ್ಬಿಟಲ್ ಅನಾಲಿಸಿಸ್ ಬಗ್ಗೆ ನೋಡಿದ್ವಿ, ಅದರೊಳಗಿರೋ ಕೆಲವೊಂದು ಫಾರ್ಮುಲಾಸ್ ನೋಡಿದ್ವಿ. ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಇನ್ ಲೋನ್ ಪೇಯರ್ಸ್ ಹೆಂಗೆ ಫೈಂಡ್ ಮಾಡ್ತಾರೆ, ಆಮೇಲೆ ಪರ್ಸೆಂಟೇಜಸ್ ಕ್ಯಾರೆಕ್ಟರ್ ಇನ್ ಬಾಂಡ್ಸ್ ಹೆಂಗೆ ಡಿಟರ್ಮೈನ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಅಂತ ತಿಳ್ಕೊಂಡ್ವಿ. ಹಾಗೂ ಹೈಬ್ರಿಡೈಸೇಷನ್ ನಿಜವಾದ ಕಾರಣ ಏನು ಅಂತ ನಾವು ತಿಳ್ಕೊಂಡ್ವಿ. ಆ ಕಾರಣಗಳಲ್ಲಿ ಅತಿ ಮುಖ್ಯವಾದ ಕಾರಣ, ಮೇಜರ್ ಕಾರಣ ಯಾವುದು ಅಂತ ನಾವು ತಿಳ್ಕೊಂಡ್ವಿ. ಸೊ ಈ ವಿಡಿಯೋದಲ್ಲಿ ಇಷ್ಟ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿರಿಕ್ ಸ್ಟೆಬಿಲಿಟಿ ಮತ್ತು ಎನರ್ಜೆಟಿಕ್ ಸ್ಟೆಬಿಲಿಟಿ ಬಗ್ಗೆ ಮತ್ತೊಂದು ಸ್ವಲ್ಪ ಹೇಳ್ತೀನಿ, ಮತ್ತೊಂದು ಸ್ವಲ್ಪ ವಿಷಯಗಳ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಕನ್ನಡಿಗನ ಪ್ರಯತ್ನವನ್ನು ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.